ಈ ವಿಡಿಯೋ ಏನಿದೆಯಲ್ಲ, ಇದು ಬಹಳಷ್ಟು ಜನರಿಗೆ ಇಷ್ಟ ಆಗದೆ ಇರ್ಬೋದು, ಇಷ್ಟ ಆಗ್ಬೋದು. ಯಾಕೆಂತಂದ್ರೆ ಇದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅಂಡ್ ನನ್ನ ಹಾನೆಸ್ಟ್ ಒಂದು ಒಪಿನಿಯನ್. ಯಾವ ವಿಷಯದ ಬಗ್ಗೆ ಅಂತಂದ್ರೆ ಧಾರವಾಡದ ಬಗ್ಗೆ. ನೋಡಿ, ಇವತ್ತು ತುಂಬಾ ಜನಕ್ಕೆ ಹೋರಾಟ ಅಂದ ತಕ್ಷಣ ನೇರವಾಗಿ ಧಾರವಾಡದ ಕಡೆ ಕೈ ತೋರಿಸುವಂಥದ್ದು. ಯಾಕಂದ್ರೆ ಹಂಗಾಗಿದೆ. ಈಗ ಕಳೆದ 2 ಹೋರಾಟಗಳು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಒಂದು ಬಿಸಿಯನ್ನು ಮುಡಿಸುವಂಥದ್ದೆಲ್ಲ ಆಯಿತು. ನೋಡಿ, ಬೆಂಗಳೂರಲ್ಲಿ ಯಾಕೆ ಈ ರೀತಿ ಹೋರಾಟಗಳು ಸಕ್ಸಸ್ ಆಗಲ್ಲ ಅಂತಂದ್ರೆ, ಇಲ್ಲಿ ಬರೀ ಸ್ಟೇಟ್ ಎಕ್ಸಾಮ್ಸ್ಗೆ ಓದುವಂತ ಆಸ್ಪಿರೆಂಟ್ಸ್ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋರು ಇದ್ದಾರೆ, ಕೆಲಸ ಮಾಡ್ಕೊಂಡು ಓದ್ತಾ ಇರೋರು ಇದ್ದಾರೆ, ಫಿನಾನ್ಷಿಯಲಿ ಒಂದು ಸ್ವಲ್ಪ ಫಿಟ್ ಆಗಿರುವಂತ ಕುಟುಂಬಗಳಿಗೆ ಸೇರಿದಂತವ್ರು ಇದ್ದಾರೆ. ಇಲ್ಲಿ ಈ ಹಾಸನ, ಮಂಡ್ಯ ಈ ಕಡೆ ಸುತ್ತಮುತ್ತ ಜಮೀನು, ಕೃಷಿ ಎಲ್ಲವೂ ಕೂಡ ಉತ್ತಮವಾಗಿದೆ. ಹಾಗಾಗಿ ಚೆನ್ನಾಗಿ ಮಕ್ಕಳನ್ನ ಓದಿಸ್ತಾರೆ. ಅಟ್ಲೀಸ್ಟ್ ಊರಿಗೆ ಹೋಗಿ ಬರ್ತಾ ಇರ್ತಾರೆ ವಾರದಲ್ಲಿ 2 ಸಲ, ಈ ರೀತಿ ಚೆನ್ನಾಗಿರ್ತಾರೆ. ಸೊ ಧಾರವಾಡ ಹಂಗಲ್ಲ. ಯಾಕಂತಂದ್ರೆ ನಾನು ಕಲ್ಯಾಣ ಕರ್ನಾಟಕ ಭಾಗದವನಾಗಿ ರಾಯಚೂರು, ಕಲಬುರಗಿ, ಯಾದಗಿರಿ, ಬಳ್ಳಾರಿ, ಕೊಪ್ಪಳ ಈ ಡಿಸ್ಟಿಕ್ ಅವರು ನಮಗೆ ಬೆಂಗಳೂರಿಗೆ ಬರೋಕ್ಕಾಗಿಲ್ಲ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಎಜುಕೇಶನ್ ಸಿಗೋದು ಧಾರವಾಡ. ಯಾಕಂದ್ರೆ 2017-18 2 ವರ್ಷ ನನ್ನ ಪಿ ಯು ಸಿ ವಿದ್ಯಾಭ್ಯಾಸವನ್ನ ಕರ್ನಾಟಕ ಕಾಲೇಜ್ ಧಾರವಾಡದಲ್ಲೇ ಮಾಡಿದ್ದು. ಸೊ ಆ ಸಂದರ್ಭದಲ್ಲಿ ನಾನು ಕಂಡಂತ ಧಾರವಾಡ, ಈಗಿರುವಂತ ಧಾರವಾಡ ಅಂಡ್ ಅಲ್ಲಿನ ಸ್ಪರ್ಧಾತ್ಮಕ ಪರೀಕ್ಷೆ ವಲಯದಲ್ಲಿರುವಂತ ಒಂದಿಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ತೀನಿ. ನೋಡಿ, ನಾನು ಕೂಡ ಆ ಸಂದರ್ಭದಲ್ಲಿ ಅದೇ ಮೊದಲ ಬಾರಿಗೆ ನಮ್ಮ ರಾಯಚೂರಿಂದ ಯಾವುದೋ ಒಂದು ಬೇರೆ ನಗರಕ್ಕೆ ಹೋಗಿ ಓದಬೇಕು ಅಂತೇಳಿ ಹೋದಂಥದ್ದು SLC ಮುಗಿಸಿ PUCಗೆ. ಸೊ ಆ ಟೈಮಲ್ಲಿ ನಂಗೆ ಕರ್ನಾಟಕ ಕಾಲೇಜಲ್ಲಿ ಆರ್ಟ್ಸ್ ಇಂಗ್ಲಿಷ್ ಮೀಡಿಯಂಗೆ ಸೀಟ್ ಸಿಗುತ್ತೆ. ಸೊ ಅಲ್ಲೇ ಹಾಸ್ಟೆಲ್ ವ್ಯವಸ್ಥೆ ಕೂಡ ಪ್ರಯತ್ನ ಮಾಡ್ತೀನಿ. ಬಟ್ ಧಾರವಾಡದಲ್ಲಿ ಈಗೂ ಕೂಡ ಸ್ಟಿಲ್ OBC ಆಸ್ಪಿರೆಂಟ್ಸ್, OBC ಸ್ಟೂಡೆಂಟ್ಸ್ಗಳಿಗೆ ಹಾಸ್ಟೆಲ್ ಫೆಸಿಲಿಟಿ ತುಂಬಾ ಕಷ್ಟ. ಅದು ಬೇರೆ ಡಿಸ್ಟಿಕ್ ಅವ್ರಿಗಂತೂ ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರ ಹೋರಾಟ ಎಲ್ಲ ಮಾಡಿದ್ವಿ ಅಲ್ಲಿ ಇದ್ದಾಗ ಕೂಡ. ಆ ಸಮಯದಲ್ಲಿ ನನಗೆ ದೇವರಾಜ್ ನಾಯಕ್ ಗಂಗೆ ಅಂತೇಳಿ ನಮ್ಮ ಇವತ್ತು ಶಿಕ್ಷಕರಾಗಿದ್ದಾರೆ, ಸರ್ಕಾರಿ ಶಾಲಾ ಶಿಕ್ಷಕರು. ಸೊ ಅವರು ನನಗೆ ಅಡ್ಮಿಷನ್ ಮಾಡಿಸಿದ್ದು ಅವರೇ ಕಾಲೇಜ್ಗೆ. ಅಲ್ಲಿ ಎಲ್ಲ ಮಾಹಿತಿ ಕೊಟ್ಟು, ಅಲ್ಲಿನ ಎಲ್ಲ ವಾತಾವರಣ ಪರಿಚಯಿಸಿ, ಅವ್ರ ರೂಮಲ್ಲಿ ಇಟ್ಕೊಂಡು ಸ್ವಲ್ಪ ದಿನ ಆಮೇಲೆ ಸರ್ವೋದಯ ಅಂತೇಳಿ, ಈಗ ನೀವು ಧಾರವಾಡದ ಒಂದು ಪೋಸ್ಟ್ ಆಫೀಸ್ ಏನಿದೆಯಲ್ಲ, ಭಾರತ್ ಬುಕ್ ಡಿಪೋ, ಸಪ್ತಾಪುರ್ ಬಾವಿಗೆ ಹೋಗೋ ರೋಡಲ್ಲಿ, ಸೊ ಅಲ್ಲಿ ನಿಮಗೆ ಸಿಗುತ್ತೆ ಒಂದು ಹಾಸ್ಟೆಲ್. ಅದು ಆಕ್ಚುಲಿ 1 to 10th ಮಕ್ಕಳಿಗಿರೋ ಹಾಸ್ಟೆಲ್. ಅದರೊಳಗಡೆ ಹೋಗಿ ವಾರ್ಡನ್ ಏನೋ ಒಂದು ಅವಕಾಶ ಮಾಡಿಕೊಟ್ರೆ ಇರೋದಕ್ಕೆ. ಸೊ ಹಾಸ್ಟೆಲ್ ಇದ್ಕೊಂಡು PUC ಫಸ್ಟ್ ಇಯರ್ ಮುಗಿಸ್ಕೊಂಡು ಅಲ್ಲೇ ಇದ್ಕೊಂಡು ಎಲ್ಲ ವಿದ್ಯಾಭ್ಯಾಸ. ಆ ಸಮಯದಲ್ಲಿ ಊಟಕ್ಕೆಲ್ಲ ತುಂಬಾ ಕಷ್ಟ. ಅಂತಂದ್ರೆ ಅಲ್ಲಿ ಹಾಸ್ಟೆಲ್ ಊಟ ಕೊಡ್ತಾ ಇದ್ರು ಬೆಳಿಗ್ಗೆ ಸಂಜೆ. ಬಟ್ ಅದು ಸ್ಟೂಡೆಂಟ್ಸ್ಗಳಿಗೆ ಅಷ್ಟೇ ಅಲ್ಲಿ ಇರೋದು, ನಮಗೆ ಹೊರಗಡೆ ಮಾಡ್ಬೇಕು. ಆ ಟೈಮಲ್ಲಿ ಈ ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನ ಇದೆ. ಸೊ ಅಲ್ಲಿ ರಾತ್ರಿ ಓದೋದಕ್ಕೆ ಹೋಗ್ತಾ ಇದ್ವಿ. ಬೆಳಿಗ್ಗೆ ನಮ್ಮ ಮಧ್ಯಾಹ್ನ ಒಂದೊಂದು ಸಮಯದಲ್ಲಿ ಮದುವೆ ಇರ್ತಾ ಇತ್ತು, ಹೋಗಿ ಊಟ ಮಾಡೋದು. ಚರ್ಚ್ ಇತ್ತು, ಚರ್ಚಲ್ಲೂ ಕೂಡ ತುಂಬಾ ಸಲ ಈ ರೀತಿ ಹೊಟ್ಟೆ ಹಸ್ದಾಗ, ಅದು ಧಾರವಾಡ ಹೆಂಗೆ ಅಂತಾರೆ, ಆ ನೀರಿಗೆ ತುಂಬಾ ಹೊಟ್ಟೆ ಹಸಿಯುತ್ತೆ. ಈಗ ನಾವು ಊರು ಬಿಟ್ಟು ಫಸ್ಟ್ ಬಾರಿ ಬೇರೆ ಕಡೆ ಹೋದಾಗ ಆ ಊಟದ ಅಪೇಕ್ಷೆ ಎಲ್ಲ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಹಿಂಗೆ ಏನೇನೋ ಕೆಲ್ಸಗಳಿಗೆ ಹೋಗ್ತಾ ಇದೀವಿ, ಅದು ಇದೇನೋ ಮಾಡ್ಕೊಂಡು ಆಮೇಲೆ ಸೆಕೆಂಡ್ ಇಯರಿಗೆ ಬಂದ್ಮೇಲೆ ಈ ಕಡೆ ಸಪ್ತಾಪುರ ಬಾವಿ ಕಡೆ ಒಂದು PG ಮಾಡ್ಕೊಂಡು, ಅವಾಗ ಸಿದ್ಧಾರೂಢ PG ಅಂತಂದ್ರೆ ನಿರ್ಮಲಾ ಪಾರ್ಕ್ ಇದೆ, ನಿರ್ಮಲಾ ಪಾರ್ಕ್ ಇಂದ ಹತ್ರದಲ್ಲೇ ಅಲ್ಲೇ PG ಮಾಡ್ಕೊಂಡು ಇದ್ವಿ. ಆ ಟೈಮಲ್ಲಿ ಕಾಂಪಿಟೇಟಿವ್ ಹೋದ್ರು ತುಂಬಾ ಜನ ನಮ್ಮ PGಲಿ ಇದ್ರು. ಸೊ ಅವರೆಲ್ಲ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು. ಬೆಳಿಗ್ಗೆ ಯೂನಿವರ್ಸಿಟಿ ಗ್ರೌಂಡ್ಗೆ ಹೋಗುವಂಥದ್ದು, ಅಲ್ಲಿ ಲೈಬ್ರರಿಗೆ ಓದುವಂಥದ್ದು, ನಾವು ಕೂಡ ಅವ್ರ ಜೊತೆ ಹೋಗ್ತಾ ಇದ್ವಿ ಫ್ರೀ ಇದ್ದಾಗೆಲ್ಲ. ಸೊ ಆ ಸಮಯದಲ್ಲಿ ನಾನು ನೋಡಿದಂಥದ್ದು ಆಗ ಬರೀ 3,500 ರೂಪಾಯಿ. ಆಗ ನನ್ನ ರೂಮಲ್ಲಿ ಇದ್ದಂಥದ್ದು ನಮ್ಮ ಸಿಂಧನೂರ್ ಅವರೇ, ಬೀರಪ್ಪ ಅಂತೇಳಿ, ಬೇರೆ ಒಂದು 10 ಜನ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಹೆಂಗಿತ್ತು ಅಂತಂದ್ರೆ, ಆ ಟೈಮಲ್ಲಿ ಅದೇ ಡ್ರೀಮ್ ಅವರು ಸ್ಪ್ಲಿಟ್ ಮಾಡಿಕೊಂಡು ಜೀನಿಯಸ್ ಅಕಾಡೆಮಿ ಅಂತೇಳಿ ಶುರು ಮಾಡಿದ್ರು. ಎಲ್ಲ ಅಕಾಡೆಮಿಗಳು ನಡೀತಾ ಇತ್ತು. ನಾನು ಆ ಟೈಮಲ್ಲಿ ಫ್ರೀ ಇದ್ದ ಕಾಂಪಿಟೇಟಿವ್ ಕ್ಲಾಸಸ್ಗೆ ಹೋಗಿ ಸುಮ್ಮನೆ ಕೂರ್ತಾ ಇದ್ದೆ ಅವ್ರ ಜೊತೆ, ಹೆಂಗೆ ಏನು ಅಂತೇಳಿ. ಅದೊಂದು ಐಡಿಯಾ ಇತ್ತು. ಧಾರವಾಡ ಹೆಂಗೆ ಅಂತಂದ್ರೆ ಓದಿಗೆ ತುಂಬಾ ಹೆಚ್ಚಿನ ಆಸಕ್ತಿ ಬರುವಂತೆ ಇರುವಂತ ಸ್ಥಳ ಅದು. ನಾನು ಅತಿ ಹೆಚ್ಚು ಓದಿರೋದು ಅಂತಂದ್ರೆ ಧಾರವಾಡದಲ್ಲಿ, ಎಸ್ಪೆಷಲಿ ನಿರ್ಮಲಾ ಪಾರ್ಕ್ಗೆ ನನಗೆ ಏನು ಎಕ್ಸಾಮ್ ಸ್ಟಡಿ ಹಾಲಿಡೇಸ್ ಸಿಕ್ಕಿತ್ತು PUC ಸಮಯದಲ್ಲಿ. ಜಿಯೋಗ್ರಫಿ, ಹಿಸ್ಟ್ರಿ ಏನು ಆರಾಮಾಗಿ ಅಲ್ಲಿ ಕುತ್ಕೊಂಡು ಪಾರ್ಕಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಓದೋದು, ಮತ್ತೆ ಹೋಗೋದು PGಗೆ ಹೋಗಿ ಊಟ ಮಾಡಿ ಬರೋದು. ಸೊ ಆಲ್ಮೋಸ್ಟ್ ಜಿಯೋಗ್ರಫಿಲಿ ನಾನು ಔಟ್ ಆಫ್ ಔಟ್ ಸ್ಕೋರ್ ಮಾಡೋಕ್ಕೆ ಕಾರಣನೇ ಆ ಎನ್ವೈರನ್ಮೆಂಟ್. ಆ ರೀತಿ ಇದೆ. ಅಲ್ಲಿ ಓದಬೇಕು ಅಂತ ಕುತ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಈಗಿರೋ ಸಿಚುವೇಶನ್, ನೋಟಿಫಿಕೇಶನ್ ಎಲ್ಲ ತುಂಬಾ ಕಷ್ಟ ಇದೆ. ಅಂಡ್ ಇನ್ನೊಂದು ಹೇಳ್ತೀನಿ, ಯಾರೇ ಧಾರವಾಡದಲ್ಲಿ ಓದ್ತಾ ಇದ್ರಲ್ಲ, ನೀವು ಟ್ರೂ ವಾರಿಯರ್ಸ್, ರಿಯಲ್ ಫೈಟರ್ಸ್. ಯಾಕೆಂತಂದ್ರೆ ಆ ಒಂದು ಸ್ಥಿತಿಯಲ್ಲಿ, ಅಲ್ಲಿ ಇರುವಂತ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಅಲ್ಲಿ 2-3 ಸಾವಿರ ಕಟ್ಟೋಕ್ಕೂ, ರೂಮ್ ಬಾಡಿಗೆ 1,000 ರೂಪಾಯಿ ಕಟ್ಟಿ ಊಟ ಮಾಡೋಕ್ಕೂ ಕಷ್ಟ ಇದೆ. ಅದ್ರಲ್ಲೂ ಸ್ಟ್ರಗಲ್ ಮಾಡ್ಕೊಂಡು ಓದ್ತಾ ಇದ್ದೀರ ಅಂದ್ರೆ ನಿಜವಾಗ್ಲೂ ನಿಮ್ಗೆ ಬದುಕಿನ ಪಾಠ ಅಂತೂ ಕಲಿತೀರ. ಅಟ್ಲೀಸ್ಟ್ ನೀವು ಎಕ್ಸಾಮ್ ಪಾಸ್ ಆಗಿನಂದ್ರೆ ಲೈಫಲ್ಲಿ ಹೆಂಗೆ ಬದುಕಬೇಕು, ಹೆಂಗೆ ಅನ್ನದ ವ್ಯಾಲ್ಯೂ ಏನು, ಸಮಯದ ವ್ಯಾಲ್ಯೂ ಏನು ಅನ್ನೋಂಥದ್ದು ತಿಳಿಸ್ಕೊಡುತ್ತೆ. ಅಂಡ್ ಇನ್ನೊಂದು, ಧಾರವಾಡದಲ್ಲಿ ಯಾರ್ಯಾರು ಓದ್ತಾ ಇದ್ರೆ ನನ್ನ ಒಂದು ಕಿವಿ ಮಾತು ಅಂತಂದ್ರೆ,
ನೀವು ನಿಮ್ಮ ಕೈಲಿ ಆದಷ್ಟು ಪ್ರಯತ್ನ ಮಾಡಿ. ಈಗ ಇನ್ನೇನು ಕೊನೆಯ ಅವಕಾಶ ಇದೆ ಪಿ ಸಿ ಬರೆಯುವಂಥವ್ರಿಗೆ. PSI ಅಂತೂ ನಾನು ಹೇಳ್ತೀನಿ ಆನೆಸ್ಟ್ ಆಗಿ ಸದ್ಯಕ್ಕಿಲ್ಲ ಅದು ನೋಟಿಫಿಕೇಶನ್. PCಗೆ ಪ್ರಯತ್ನ ಪಡಿ, ಯಾಕಂದ್ರೆ ನಮ್ಮೂರವರು ತುಂಬಾ ಜನ ಇದ್ದಾರೆ, ನನ್ನ ಸಹೋದರೆಲ್ಲ ಓದ್ತಾ ಇದ್ದಾರೆ. ಪ್ರಯತ್ನ ಪಡಿ, ಆಗಿಲ್ಲ ಅಂದ್ರೆ ಬಿಟ್ಟು ಇಮಿಡಿಯೇಟ್ ಆಗಿ ಏನೋ ಮಾಡಿ. ಅಂಡ್ ನೀವು ಯಾರು ಕೂಡ ದುರ್ಬಳಕೆ ಆಗ್ಬೇಡಿ ಯಾರಿಗೋಸ್ಕರನೋ, ಯಾವುದೋ ಸಮಯಕ್ಕೆ ಮತ್ತೆ ಕಾನೂನನ್ನ ಕೈಗೆತ್ಕೊಳ್ಳುವಂಥದ್ದು. ನೀವೇನೋ ಓದಕ್ಕೆ ಹೋಗಿರ್ತಾರೆ, ಕೆಲವು ಸಲ ಕಳೆದ ಹೋರಾಟಗಳನ್ನ ನಾನು ನೋಡಿದೆ, ಬ್ಯಾನರ್ ಅರಿಯುವಂಥದ್ದು, ರೋಡಲ್ಲಿ ಆಕ್ರೋಶ ಕ್ಷಣಿಕ, ಆಮೇಲೆ ಅದ್ರ ಆಗೋ ಪರಿಣಾಮ ಇದೆಯಲ್ಲ ಅದು ತುಂಬಾ ಘೋರವಾದಂಥದ್ದು. ಯಾಕಂದ್ರೆ PDO ಪರೀಕ್ಷೆಯಲ್ಲಿ ಇದೇ ರೀತಿ ಆಕ್ರೋಶದಲ್ಲಿ ಹೋರಾಟ ಮಾಡಿದಂತ 12 ಜನರ ಮೇಲೆ ಆಗಿರೋ FIR ಇನ್ನೂ ಅವ್ರು ಕೋರ್ಟಲ್ಲಿ ಅಲ್ದಾಡ್ತಿದ್ದಾರೆ, ಗುಲ್ಬರ್ಗ ಹೈಕೋರ್ಟ್ ಅಲ್ಲಿ. ಆ 12 ಜನರ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತು. ಸೊ ದಯವಿಟ್ಟು ಈ FIR ಹಾಕ್ಸ್ಕೊಳ್ಳುವಂಥದ್ದು, ಪೊಲೀಸರ ಜೊತೆ ವಾಗ್ವಾದ ಹಿಡಿಯುವಂಥದ್ದು, ಹೋರಾಟದ ಸಮಯದಲ್ಲಿ ನಿಮ್ಮ ಲಿಮಿಟ್ಸ್ ಮೀರುವಂಥದ್ದು ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ನೀವು ಹೋಗಿರುವಂಥದ್ದು ಒಂದು ಹುದ್ದೆ ಪಡಿಬೇಕು, ಒಂದು ಗೌರವಾನ್ವಿತವಾಗಿ ಸಮಾಜದಲ್ಲಿ ಬದುಕಬೇಕು ಅಂತ. ಇಲ್ಲಾಂದ್ರೆ ಊರಲ್ಲಿ ನೀವು ಗಲಾಟೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ಇರ್ಬೋದಾಗಿತ್ತು. ಸೊ ದಯವಿಟ್ಟು ನಿಮ್ಮ ಲಿಮಿಟ್ ಅಲ್ಲಿ ನೀವಿರಿ. ಮತ್ತೆ ಇನ್ನು ಅಲ್ಲಿ ಡ್ರಗ್ಸ್, ಗಾಂಜಾ ಈ ರೀತಿ ಕೇಸ್ಗಳೆಲ್ಲ ನಡೀತಾ ಇರುತ್ತೆ. ಯಾರ್ಯಾರನ್ನೋ ಮಾತಾಡಿಸ್ಕೊಂಡು ಪರಿಚಯ ಮಾಡಿಸ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋದು ಅವೆಲ್ಲ ಮಾಡಬೇಡಿ. ಇನ್ನು ವಾರಕ್ಕೊಂದ್ಸಲ ದಾಂಡೇಲಿಗೆ ಹೋಗುವಂಥವ್ರು, ತಿರುಗಾಡುವಂಥವ್ರೆಲ್ಲ ಇರ್ತಾರೆ. ಸೊ ದಯವಿಟ್ಟು ಆನೆಸ್ಟ್ ಆಗಿ ಪ್ರಿಪ್ರೇಷನ್ ಮಾಡಿದ್ರೆ ಧಾರವಾಡ ಖಂಡಿತವಾಗಿ ಕೈ ಹಿಡಿಯುತ್ತೆ. ಎಷ್ಟೋ ಜನ ಇವತ್ತು ಪೊಲೀಸ್ ಇಲಾಖೆಯಲ್ಲಿ SD FDಗಳಾಗಿರ್ಬೋದು, PSI, ಬೇರೆ ಬೇರೆ ಏನೋ ಉನ್ನತ ಹುದ್ದೆಯಲ್ಲಿದ್ದಾರೆ, ಅವರೆಲ್ಲ ಧಾರವಾಡದ ಮಣ್ಣಿನಲ್ಲೇ ಓದೋರು. ಮಹಾಂತೇಶ್ ಬೆಳಿಗ್ಗೆ ಅಂತ ಅಧಿಕಾರಿಗಳಾಗಿರ್ಬೋದು, ಬಹಳ ಜನ ಪ್ರಾಮಾಣಿಕ ಅಧಿಕಾರಿಗಳೆಲ್ಲ ಧಾರವಾಡದ ಕರ್ನಾಟಕ ಕಾಲೇಜು, KUD ಅಲ್ಲೇ ಓದಿ ಇವತ್ತು ಆ ಉನ್ನತ ಸ್ಥಾನಕ್ಕೆ ತಲುಪಿ ಸೇವೆ ಮಾಡಿದಂಥವ್ರು. ಸೊ ದಯವಿಟ್ಟು ನೀವು ಆ ಮಣ್ಣಿನಲ್ಲಿ ಇದೀರಿ ಅಂತಂದ್ರೆ ಒಂದು ಎಚ್ಚರಿಕೆಯಿಂದಿರಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ. ಯಾಕೆ ಅಂತಂದ್ರೆ ನೋಟಿಫಿಕೇಶನ್ ಬಗ್ಗೆ ಸುಮ್ಮನೆ ಏನೇನೋ ಊಹಾಪೋಹಗಳನ್ನ ಹೇಳಿ ಪಾಪ ಎಷ್ಟೋ ಜನ ಊರಲ್ಲಿರುವಂಥವ್ರು ವಾಪಸ್ ಬಂದು ಸಾಲ ಮಾಡ್ಕೊಂಡು ತುಂಬಾ ಕಷ್ಟ ಇದೆ. ನಮ್ಮ ಹುಸೇನಪ್ಪ ಸರ್ ರಾಯಚೂರು ಅವ್ರು ಕೇಳ್ಬೋದು ನೀವು, 10,000 ಅವ್ರ ಅಮ್ಮ ಆ ಟೈಮಲ್ಲಿ ಈ ಸ್ವಸಹಾಯ ಗುಂಪುಗಳಂತಿರುತ್ತವ್ರು ಅಂತರಲ್ಲಿ ಸಾಲ ಮಾಡಿಕೊಟ್ಟಿರ್ತಾರೆ. ಅದನ್ನ ಇಟ್ಕೊಂಡ್ಬಂದು ಓದಿ PSI ಮಾಡ್ಕೊಂಡು ಫಸ್ಟ್ PC ಆಗಿ ಆಮೇಲೆ PSI ಓದಿ ತುಂಬಾ ಸ್ಟ್ರಗಲ್ ಮಾಡಿದಂಥವ್ರು ಇದಾರೆ ಅಲ್ಲಿ. ಧಾರವಾಡ ಅನ್ನೋಂಥದ್ದು ಅದು ಅಷ್ಟು ಸುಮ್ಮನೆ ಅದೊಂಥರ ಶಕ್ತಿ ಸ್ಥಳ ಅಂತ ಹೇಳ್ಬೋದು. ಅಲ್ಲಿ ಯಾರೇ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶ್ರಮ ಪಟ್ಟಿದ್ದೆ ಆದ್ರೆ ಖಂಡಿತವಾಗಿ ಸಕ್ಸಸ್ ಪಡೀತಾರೆ. ಇನ್ನು ಬೆಂಗಳೂರಲ್ಲಿ ನಾನು ಸಕ್ಸಸ್ಗೆ ಗ್ಯಾರಂಟಿ ಹೇಳಕ್ಕಾಗಲ್ಲ. UPSCಗೆ ಬೇರೆ ಬೇರೆ ಎಕ್ಸಾಮ್ಸ್ಗೆ ಓದೋರು ಇದ್ದಾರೆ ಹಾನೆಸ್ಟ್ ಆಗಿ. ಸ್ಟೇಟ್ ಎಕ್ಸಾಮ್ಸ್ಗೆ ಅಷ್ಟು ಸೀರಿಯಸ್ ಆಗಿ ಎಫರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಒಂದು ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಪ್ಲಾನ್ ಬಿ ಮಾಡ್ಕೊಳಕ್ ದಾರಿ ಇದೆ. ಧಾರವಾಡಲ್ಲಿ ಆ ಥರ ಇಲ್ಲ, ಅಲ್ಲಿ ಲಿಮಿಟೆಡ್, ನಿಮಗೆ ವರ್ಕ್ಗಳು ಕೂಡ ಅಷ್ಟೊಂದು ಸಿಗಲ್ಲ. ಸೊ ಅಂಥದ್ರಲ್ಲೂ ನೀವು ಎಫರ್ಟ್ ಮಾಡ್ತೀರ ಅಂದ್ರೆ ಹಾನೆಸ್ಟ್ ಆಗಿ ಮಾಡಿ. ಅಂದ್ರೆ ಆ ನೋವನ್ನ ಅಲ್ಲಿ ಓಡಾಡಿ ಆ ಪ್ರದೇಶದಲ್ಲಿ ಇದ್ದು ಬಂದಂಥವ್ರಿಗೆ ಟ್ರೂ ಆಗಿ ಗೊತ್ತಿರುತ್ತೆ. ಸೊ ಅದಕ್ಕೆ ದಯವಿಟ್ಟು ಎಫರ್ಟ್ ಮಾಡಿ. ಈ ಹಿಂದಿನ PSI ಸ್ಕ್ಯಾಮ್ ಇಂದ ಹಿಡಿದು ಪ್ರತಿ ಹೋರಾಟದ ಅಂತಿಮ ಜಯ ಸಿಗೋದೇ ಧಾರವಾಡದಲ್ಲಷ್ಟೇ. ನಾನಷ್ಟೇ ಹೇಳ್ತೀನಿ, ಬೇರೆ ಏನೂ ಹೇಳಲ್ಲ. ಯಾಕಂದ್ರೆ ಅಲ್ಲಿ ಹಂಗಿದೆ, ಅಲ್ಲಿನ ಶಕ್ತಿ, ಒಗ್ಗಟ್ಟು. ಕರೆದ್ರು ಅಂತಂದ್ರೆ ಯಾರೇ ಕರೆದ್ರು ಹೋರಾಟಕ್ಕೆ 1000 ಜನ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಆ ರೀತಿ ಇದೆ. ಸೊ ದಯವಿಟ್ಟು ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಅಂಡ್ ಧಾರವಾಡದಲ್ಲಿರುವಂಥ ಎಲ್ಲರಿಗೂ ಕೂಡ ಒಂದು ಈಗಾಗಲೇ ತುಂಬಾ ನೊಂದಿದ್ದೀರಾ, ಒಂದು ಭರವಸೆ ಉಳ್ಕೊಂಡಿರೋದು ಅಟ್ಲೀಸ್ಟ್ ಈ PC ಯಾವುದೋ ಒಂದು ನೋಟಿಫಿಕೇಶನ್ ಆಗುತ್ತೆ ಬರೆಯೋಣ ಅಂತ ಲಾಸ್ಟ್ ಒಂದು ಪ್ರಿಪರೇಷನ್. ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾವು, ಪ್ರಶಾಂತ್ ಅಂತ ಹೇಳಿ ಅವರು, Instagram ಅಲ್ಲಿ ಮುಂಚೆಯಿಂದ ಕೂಡ ನೋಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಮೊನ್ನೆ ಆಸ್ಪಿರೆಂಟ್ಸ್ಗಳನ್ನ ನೇರವಾಗಿ ಹೋಗಿ ಮಾತಾಡಿಸುವಂಥದ್ದೆಲ್ಲ ಮಾಡಿದ್ರು. ತುಂಬಾ ಜನ ಹೇಳ್ತಾ ಇದ್ರು ಪ್ಲಾನ್ B ಅಂತಂದು ಏನಿಲ್ಲ, ಇದೊಂದು ಲಾಸ್ಟ್ ಅಟೆಂಪ್ಟ್, ಲಾಸ್ಟ್ ಪ್ರಯತ್ನ ಅಂತ. ಸೊ ಅದಕ್ಕೆ ಕೊನೆಯ ಪ್ರಯತ್ನ ಇದೆ, ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಮಾಡಿ. ಒಳ್ಳೇದಾಗ್ಲಿ. ಧನ್ಯವಾದಗಳು.